ಗುಡಿಬಂಡೆ ಪಟ್ಟಣದ ಸರ್ಕಾರಿ ಉರ್ದು ಶಾಲೆಯಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವ ಕಾರ್ಯಕ್ರಮದಲ್ಲಿ ಉರ್ದು ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ನಾಸಿರ್ ಅವರು ಮಾತನಾಡಿ, ಎಸ್ಎಸ್ಎಲ್ಸಿ ಅಂತಿಮ ಪರೀಕ್ಷೆ ಎಂದ ಕೂಡಲೇ ಅನೇಕ ವಿದ್ಯಾರ್ಥಿಗಳು ಭಯಪಡ್ತಾರೆ. ಭಯದಿಂದ ಪರೀಕ್ಷೆಯನ್ನ ಸರಿಯಾಗಿ ಬರೆಯುವುದಿಲ್ಲ. ವಿದ್ಯಾರ್ಥಿಗಳು ಯಾವುದೇ ರೀತಿಯಲ್ಲಿ ಭಯಪಡದೆ ಕಠಿಣ ಪರಿಶ್ರಮದಿಂದ ಓದಬೇಕು. ಮನಸ್ಸಿಟ್ಟು ಓದಿದರೆ ಸಾಧನೆ ಮಾಡುವುದು ಸುಲಭದ ಮಾತಾಗಿದೆ. ಓದುವ ಸಮಯದಲ್ಲಿ ಮೊಬೈಲ್, ಟಿವಿಗಳಿಗೆ ದಾಸರಾಗಬಾರದು. ಇದೀಗ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶ ಪಡೆದು ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಬೇಕೆಂದರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಓದಬೇಕಾದ ಅವಶ್ಯಕತೆ ತುಂಬಾನೇ ಇದೆ. ತಮ್ಮ ಮೇಲೆ ಪೋಷಕರು ತುಂಬಾನೇ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಆದ ಕಾರಣ ತಾವು ಪರೀಕ್ಷೆ ಬಂದಿದೆ, ಏನು ಮಾಡಬೇಕು ಎಂಬ ಭಯವನ್ನ ಬಿಟ್ಟು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಓದಿ ಕಠಿಣ ಪರಿಶ್ರಮದಿಂದ ಏನು ಬೇಕಾದರೂ ಸಾಧನೆ ಮಾಡಬಹುದು. ಜೊತೆಗೆ ಹೆಚ್ಚು ಮೊಬೈಲ್ ಬಳಸಬೇಡಿ. ಮೊಬೈಲ್ ತಮ್ಮ ವಿದ್ಯಾಭ್ಯಾಸಕ್ಕೆ ಎಷ್ಟು ಅನುಕೂಲವೇ ಅಷ್ಟೇ ಬಳಕೆ ಮಾಡಿ. ಅವಶ್ಯಕತೆಗಿಂತ ಅನಾವಶ್ಯಕವಾಗಿ ಸಮಯ ವ್ಯರ್ಥ ಮಾಡಬೇಡಿ. ಒಳ್ಳೆಯ ಫಲಿತಾಂಶ ಪಡೆದುಕೊಂಡು ತಾವು ಓದಿದ ಶಾಲೆಗೆ, ಊರಿಗೆ, ತಮ್ಮ ಪೋಷಕರಿಗೆ ಒಳ್ಳೆಯ ಹೆಸರು ತಂದುಕೊಡಬೇಕೆಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯ ಕಾರ್ಯದರ್ಶಿ, ಪದಾಧಿಕಾರಿಗಳು, ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ನಮ್ಮ ಉರ್ದು ಶಾಲೆಯಲ್ಲಿ 8ನೇ ವರ್ಷದ ಮೋಟಿವೇಶನ್ ಕ್ಯಾಂಪ್ ಏನಿವತ್ತು ನಾವು ಮಾಡ್ತಾ ಇದ್ದೀವಿ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ತುಂಬ ಸಂತೋಷವಾಗ್ತಾ ಇದೆ. ವಿದ್ಯಾರ್ಥಿಗಳನ್ನು ಬಂದು ಆರಾಮಾಗಿ ಕೂತಿದ್ದಾರೆ ಕೇಳೋಣ ಅಂತ. ಯಾಕೆಂದರೆ ನಿಮಗೆ ಇರೋದು 3 ದಿನ ಈಗ ಟೈಮ್. ಆ 3 ದಿನದಲ್ಲಿ ನೀವು ನಿದ್ರೆ ಬಿಡಬೇಕು, ಊಟ ತಿಂಡಿನೂ ಬಿಡಬೇಕು. ಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸ್ ನೀವು ಏನಕ್ಕೆ ಕೊಡಬೇಕು? ಎಕ್ಸಾಮ್ಗೆ ಕೊಡಬೇಕು. ಈ 3 ದಿನದಲ್ಲಿ ನೀವು ತಯಾರಿ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ನಾವು ತಿನ್ನೋದ್ರಲ್ಲಿ ಇರ್ತೀವಿ, ನಾವು ಮಾಡೋದ್ರಲ್ಲಿ ಇರ್ತೀವಿ ಅಂದರೆ ಲೈಫ್ ಲಾಂಗ್ ಹಂಗೆ ಆಗ್ತೀವಿ. ತಿನ್ನಲೇಬೇಡಿ ಅಂದರೆ ನೀವು ಅದಕ್ಕೋಸ್ಕರ ಹೋಗಿ ಊಟ ಬಿಟ್ಬಿಡ್ಬೇಡಿ. ನೀವು ತಿನ್ನೋ ಟೈಮಲ್ಲಿ ತಿನ್ನಬೇಕು. ಅದಕ್ಕೆ ಈ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಉರ್ದು ಶಾಲೆಯಲ್ಲಿ 8ನೇ ವರ್ಷದ ಮೋಟಿವೇಶನ್ ಕ್ಯಾಂಪ್ ಏನಿವತ್ತು ನಾವು ಮಾಡ್ತಾ ಇದ್ದೀವಿ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ತುಂಬ ಸಂತೋಷವಾಗ್ತಾ ಇದೆ. ವಿದ್ಯಾರ್ಥಿಗಳನ್ನು ಬಂದು ಆರಾಮಾಗಿ ಕೂತಿದ್ದಾರೆ ಕೇಳೋಣ ಅಂತ. ಯಾಕೆಂದರೆ ನಿಮಗೆ ಇರೋದು 3 ದಿನ ಈಗ ಟೈಮ್. ಆ 3 ದಿನದಲ್ಲಿ ನೀವು ನಿದ್ರೆ ಬಿಡಬೇಕು, ಊಟ ತಿಂಡಿನೂ ಬಿಡಬೇಕು. ಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸ್ ನೀವು ಏನಕ್ಕೆ ಕೊಡಬೇಕು? ಎಕ್ಸಾಮ್ಗೆ ಕೊಡಬೇಕು. ಈ 3 ದಿನದಲ್ಲಿ ನೀವು ತಯಾರಿ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ನಾವು ತಿನ್ನೋದ್ರಲ್ಲಿ ಇರ್ತೀವಿ, ನಾವು ಮಾಡೋದ್ರಲ್ಲಿ ಇರ್ತೀವಿ ಅಂದರೆ ಲೈಫ್ ಲಾಂಗ್ ಹಂಗೆ ಆಗ್ತೀವಿ. ತಿನ್ನಲೇಬೇಡಿ ಅಂದರೆ ನೀವು ಅದಕ್ಕೋಸ್ಕರ ಹೋಗಿ ಊಟ ಬಿಟ್ಬಿಡ್ಬೇಡಿ. ನೀವು ತಿನ್ನೋ ಟೈಮಲ್ಲಿ ತಿನ್ನಬೇಕು. ಅದಕ್ಕೆ ಈ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಧ್ಯಾ ಮಕ್ಕಳು ಅಷ್ಟೇ. ನೀವು ಕೆಲವು ದಿನ ಈಗ 18ನೇ ತಾರೀಕಿಂದ ಮುಂದೆ ಒಂದು 5ನೇ ತಾರೀಕುವರೆಗೂ ಈ ಮೊಬೈಲ್ಗಳನ್ನು ನೀವು ಸ್ವಿಚ್ ಆಫ್ ಮಾಡಿ ಮನೆಯಲ್ಲಿ ಇಟ್ಬಿಡ್ಬೇಕು. ಯಾಕೆಂದ್ರೆ ಪ್ರತಿಯೊಂದು ನಾನು ನೋಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಐಡಿಗಳು ನೋಡ್ತಾ ಇರ್ತೀನಿ. ಎಲ್ಲ ಈ ಹೆಣ್ಮಕ್ಳು ಜಾಸ್ತಿ ಫೋಟೋಗಳದ್ದು ಹಿಂಗೆ ಅನ್ನೋದು ಇವೆಲ್ಲ ಕೆಲ್ಸಕ್ಕೆ ಬರಲ್ಲ. ಆ ಐಡಿ ಎಲ್ಲ ಡಿಲೀಟ್ ಮಾಡಿ ಬಿಸಾಕಿ ಜೀವನದ ಒಂದು ಹೊಸ ದಾರಿಯನ್ನ ಹುಡುಕಿ. ಈಗ ನೀವು ಹುಡುಕ್ಬೇಕು. ಇಲ್ಲಾಂದ್ರೆ ನೀವು ಎಷ್ಟೇ ಫೇಲ್ ಆದ್ರೆ ನಿಮ್ಮ ತಂದೆ ತಾಯಿಯರು ನಿಮ್ಗೆ ಎಷ್ಟೋ ಕಷ್ಟಪಟ್ಟು ಏನೇನೋ ಮಾಡಿ ನಿಮ್ಗೆ ಕಳಿಸ್ತಾ ಇದ್ದಾರೆ ಶಾಲೆಗಳಿಗೆ. ಯಾವ ತಾಯಿ ಯಾವ ತಂದೆಗೆ ಆಸೆ ಇರುತ್ತೆ ಫೇಲ್ ಆಗಲಿ ಅಂತ? ಯಾರಿಗಾನ ಇರುತ್ತಾ ಆ ಥರ? ಸ್ಟೂಡೆಂಟ್ಸ್ ಹೇಳಿ, ನೀವು ಯಾರಿಗಾನ ಇರುತ್ತಾ ಆಸೆ ಫೇಲ್ ಆಗಲಿ ನನ್ನ ಮಗ ಅಂತ, ಪಾಸ್ ಆಗಲಿ ಅಂತ ಇರುತ್ತಲ್ಲ? ಅದನ್ನ ನಾವೇನ್ ಮಾಡಬೇಕು? ಓದ್ಬೇಕಲ್ಲ, ಓದೋ ಕಡೆ ಗಮನ ಕೊಡ್ಬೇಕು. ನೋಡ್ತಾ ಇರ್ತೀವಿ ನಾವು ಕೂಲಿ ಕೆಲಸಗಳು ಮಾಡಕ್ಕೆ ಬೆಳಗ್ಗೆ 5 ಗಂಟೆಗೆ 6 ಗಂಟೆಗೆ ಹೋಗ್ತಾ ಇರ್ತಾರೆ, ಗಾರೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಅವರೆಲ್ಲ ಇಷ್ಟು ಕಷ್ಟ ಬಿದ್ದು ನಿಮ್ಗೆ ಓದ್ಸಕ್ ಏನಕ್ಕೆ? ನೀವು ಏನೋ ಒಂದು 4 ಮಾರ್ಕ್ಸ್ ತಗೊಂಡ್ ಬಂದು ನೀವು ಪಾಸ್ ಆಗ್ರೆ ತಾನೆ ಅವ್ರಿಗೂ ಖುಷಿ ಆಗೋದು. ಅದಕ್ಕೆ ಸ್ಟೂಡೆಂಟ್ಸ್ ಗಮನ ಹರಿಸ್ಬೇಕು. ಪ್ರತಿಯೊಬ್ಬರು ಸ್ಟೂಡೆಂಟ್ ಇವತ್ತು ಇಲ್ಲಿಂದ ಒಬ್ಬೊಬ್ರು ವಾದ ಮಾಡ್ಕೊಂಡು ಹೋಗ್ಬೇಕು. ಇವತ್ತಿಂದ ನಾವು ಮೊಬೈಲನ್ನು ಬಿಡ್ತೀವಿ ಅಂತ.
ಇನ್ನು ನಿಮ್ಗೆ ಇದೇ ವಯಸ್ಸಿದೆ ನೀವು ಯೂಸ್ ಮಾಡೋದು. ಈಗ ಸರ್ಕಾರದಿಂದೇನೋ ಮೊಬೈಲ್ ಬ್ಯಾನ್ ಆಗಿದೆ ಮಕ್ಕಳಿಗೆ 1ರಿಂದ 16ನೇ ವಯಸ್ಸಿನವರೆಗೂ ಮೊಬೈಲ್ ಕೊಡಬಾರ್ದು, ಸರ್ಕಾರದ ಆದೇಶನೇ ಇದೆ. ಈಗ ತಾಯಂದ್ರು ನಾವೇನ್ ಮಾಡ್ಬೇಕು ಮಕ್ಕಳನ್ನ ಅಂದ್ರೆ ಫಸ್ಟ್ ನಾವು ಏನೇನೋ ಆಲೋಚನೆ ಮಾಡ್ತೀವಿ. ನನ್ನ ಮಗುಗೆ ನಾನು ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ದೊಡ್ಡ ಬಿಲ್ಡಿಂಗ್ ಕಟ್ಕೊಡ್ಬೇಕು, ದೊಡ್ಡ ಮನೆ ಕಟ್ಕೊಡ್ಬೇಕು ಅನ್ನೋ ಅದೆಲ್ಲ ಬಿಟ್ಟು ಮಕ್ಕಳ ಕಡೆ ನೀವು ಗಮನ ಹರಿಸಿ, ಮಕ್ಕಳ ಎಜುಕೇಶನ್ ಕಡೆ ನೀವು ಗಮನ ಹರಿಸಿ. ಆವಾಗ ನೋಡಿ ಅವರೇ ಮನೆ ಕಟ್ಕೊಂತಾರೆ, ಅವರೇ ಜಮೀನು ತಗೊಂತಾರೆ, ಅವರೇ ಪ್ರತಿಯೊಂದು ಅವರೇ ಮಾಡ್ಕೊಂತ ಇರ್ತಾರೆ. ನಮ್ಮ ತಾಯಂದಿರು ಇದೇ ಮಾಡ್ಬೇಕಾಗಿರೋದು. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಮಗು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಬರ್ತಾ ಇದ್ದಾನೆ, ನಮ್ಗೇನ್ ಬಂತು, ಅವ್ರು ಹೋಗ್ತಾರೆ ಬರ್ತಾರೆ ಬಿಡಿ ಅಂತ ನಾವು ಆರಾಮಾಗಿದ್ದೀವಿ ಮನೆಯಲ್ಲಿ. ಇದು ಬಹಳ ದೊಡ್ಡ ತಪ್ಪು ಇದು ನಾವು ಮಾಡ್ತಾ ಇರೋದು.